ಇನ್ನೊಂದು ಕಾರ್ಯಕ್ರಮದಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದೆ, ಹಾಗಾಗಿ ತಡವಾಗಿ ಬಂದೆ, ತಮ್ಮೆಲ್ಲರ ಕ್ಷಮೆಯನ್ನು ಕೇಳ್ತೇನೆ. ಇತ್ತೀಚೆಗೆ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋನಲ್ಲಿ ಬುದ್ಧ ಮತ್ತು ಬಸವ ಅಂಬೇಡ್ಕರ್ರ ಹೋಲಿಕೆಯ ಅಥವಾ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಆ ಕಾನ್ಸೆಪ್ಟ್ಗಳನ್ನ ಇಟ್ಟುಕೊಂಡು ಅಲ್ಲಿ ಈ ಸಲದ ಫ್ಲವರ್ ಶೋ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ, ಅಲ್ಲಿ ಫ್ಲವರ್ ಶೋ ಕಣ್ಣಲ್ಲಿ ಹೇಗೆ ಕಾಣ್ತಿತ್ತು, ಇಲ್ಲಿ ಕಿವಿಗಳಲ್ಲಿ ಇವತ್ತು ನಮಗೆ ಅದೆಲ್ಲ ವಿಚಾರಗಳು ಕೇಳಿದೆ. ಇವನಾರವ ಎನ್ನದಿರು, ನಮ್ಮವನೇ ಇವೆಲ್ಲರೂ ನಮ್ಮವರು. ಬಸವಣ್ಣನವರು ನಮಗೆ ದಾರಿದೀಪ ಆಗಲಿ, ಬಸವಣ್ಣನವರ ತತ್ವವನ್ನ ಭಾಷಣದಲ್ಲಷ್ಟೇ ಅಲ್ಲದೆ ಜೀವನದಲ್ಲೂ ನಾವೆಲ್ಲರೂ ಅಳವಡಿಸಿಕೊಳ್ಳೋಣ. ನಿಜಕ್ಕೂ ಬಸವಣ್ಣನವರ ತತ್ವವನ್ನು ಅಳವಡಿಸಿಕೊಂಡವರು ನಮ್ಮ ಎಂ.ವಿ. ರಮೇಶ್ ಅವರು. ನನಗೆ ಈ ವಿಚಾರಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ, ಅವರು ನಡೆದಾಡುವ ವಿಶ್ವಕೋಶ ತಪ್ಪಾಗ್ಲಿಕ್ಕಿಲ್ಲ. ಅವರ 10,000 ಲೇಖನಗಳು ಪ್ರಕಟ ಆಗಿದೆ, ಲಕ್ಷಾಂತರ ಕಾರ್ಯಕ್ರಮಗಳನ್ನು ರೇಡಿಯೋಗಳಲ್ಲಿ ನಿರ್ವಹಿಸಿದ್ದಾರೆ. ಇವೆಲ್ಲದರ ನಡುವೆ 73ರ ವಯಸ್ಸಿನಲ್ಲಿ 23ರ ಹರೆಯದಂತೆ ಅವರು ಸಾಹಿತ್ಯದ ಸೇವೆಯನ್ನ, ಕನ್ನಡದ ಕಟ್ಟುವಿಕೆಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಾನು ನೆಕ್ಸ್ಟು ಚುಟುಕು ಕವಿಗೋಷ್ಠಿಗೆ ಅಧ್ಯಕ್ಷನಾಗಿ ಇದ್ದೀನಿ, ಆದರೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ, ಸಮಯದ ಅಭಾವ ಇದೆ, ಪ್ರಯತ್ನ ಪಡ್ತೀನಿ ಇರಲಿಕ್ಕೆ. ಹಾಗಾಗಿ ಈಗಲೇ ಒಂದು ವಿಶ್ ಮಾಡ್ತೀನಿ ಅಂತ ಹೇಳಿ ರಮೇಶ್ ಅಣ್ಣ ಅವರನ್ನ ಕೇಳಿಕೊಂಡೆ. ಇಂತಹ ಅಪರೂಪದ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ತಾರೆ. ಈ ಕಾರ್ಯಕ್ರಮ ನಿಜವಾಗ್ಲೂ ಅಪರೂಪದ್ದು. ಇಂತಹ ಕಾರ್ಯಕ್ರಮವನ್ನ ನಡೆಸಿಕೊಟ್ಟ ಎಲ್ಲ ಸಹೋದರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ವಾಮೀಜಿಯವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.